ಹಾಯ್ ಸ್ನೇಹಿತರೆ, ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಮನೆಯ ಮಗಳು ಅಶ್ವಿನಿ ಆರ್ ಶೆಟ್ಟಿ. ಎಣ್ಣೆ ಇಲ್ಲದೆ, ಯಾವುದೇ ಮಸಾಲೆ ಇಲ್ಲದೆ ಒಂದು ರುಚಿಕರವಾದ ಒಂದು ಬಜ್ಜಿ ಮಾಡುವನ. ಅದು ಜಜ್ಜಿ ಮಾಡಿದ ಬಜ್ಜಿ ಗಂಜಿಗಂತೂ ಅಮೇಝಿಂಗ್ ಆಗಿರ್ತದೆ. ಸೊ ಈ ರೆಸಿಪಿಯನ್ನು ಪೂರ್ತಿ ನೋಡಿದ ನಂತರ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ನೀವು ಟ್ರೈ ಮಾಡ್ತೀರಲ್ಲ, ಟ್ರೈ ಮಾಡಿದ ಮೇಲೆ ಹೇಗಾಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಪ್ಲೀಸ್. ಮೊದಲಿಗೆ ಇಲ್ಲಿ ನಾನು ಮಟ್ಟುಗುಳ್ಳ ತೊಗೊಂಡಿದ್ದೇನೆ. ಅದನ್ನು ಗ್ಯಾಸ್ನಲ್ಲಿ ಕಾಯಿಸಿದ ನಂತರ ನಾನು ಅದನ್ನು ತೆಗೆದು ನೋಡಿ ಈ ಥರ ತಿರುಗಿಸ್ತಾ ಸ್ವಲ್ಪ ಸಾಫ್ಟ್ ಆಗುವವರೆಗೆ ಕಾಯಿಸ್ಕೊಳ್ಬೇಕು. ಇದು ಚೆನ್ನಾಗಿ ಬೆಂದ ನಂತರ ನಾನು ಅದೇ ಜಾರಕ್ಕೆ ಒಂದು ಟೊಮೆಟೊವನ್ನು ಹಾಕ್ಕೊಂಡು ಟೊಮೆಟೊವನ್ನು ಕುಕ್ ಮಾಡ್ಕೊಳ್ತೇನೆ. ಈ ಥರ ತಿರುಗಿಸ್ತಾ ಇದ್ದರೆ ನೀಟಾಗಿ 4 ಸುತ್ತ ಸಹ ಕಾಯ್ತದೆ. ನಂತರ ಅದಕ್ಕೆ ನಾನು 2 ಕಾಯಿಮೆಣಸು, 4ರಿಂದ 5 ಬೆಳ್ಳುಳ್ಳಿ ಎಸಳುಗಳನ್ನು ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಕಪ್ಪಾಗುವವರೆಗೆ ಕಾಯಿಸ್ಕೊಳ್ತೇನೆ. ಸಾಫ್ಟ್ ಆಗ್ತದೆ ಸ್ನೇಹಿತರೆ. ಯಾವುದೇ ಎಣ್ಣೆ ಬೇಡ, ಮಸಾಲೆ ಸಹ ಇದಕ್ಕೆ ಬೇಡ. ಸಿಂಪಲಾಗಿ ಒಂದು 2-3 ವೆಜಿಟೇಬಲ್ಗಳನ್ನು ಹಾಕಿ ಮಾಡಿಕೊಳ್ಳುವಂಥದ್ದು. ಇದು ಕಾದ ನಂತರ ಈರುಳ್ಳಿಯ ಸಿಪ್ಪೆಯನ್ನು ತೆಗೆದು ಅದನ್ನು ಸಹ ಡೈರೆಕ್ಟಾಗಿ ಗ್ಯಾಸ್ನ ಮೇಲೆ ಕುಕ್ ಮಾಡಿಕೊಂಡೆ. ಸ್ವಲ್ಪ ತಣ್ಣಗಾದ ನಂತರ ಇಷ್ಟು ಸಾಫ್ಟ್ ಆಗಿದೆ ನೋಡಿ. ಕಪ್ಪಾದ ಸಿಪ್ಪೆಯನ್ನು ತೆಗಿತಾ ಇದ್ದೇನೆ. ಎಲ್ಲ ತರಕಾರಿಗಳ ಸಿಪ್ಪೆಯನ್ನು ಇದೇ ಥರ ತೆಗೆದುಕೊಳ್ಳುವಂಥದ್ದು. ಮಟ್ಟುಗುಳ್ಳ ಇದ್ದರೆ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ಇಲ್ಲ ಅಂತ ಹೇಳುವವರು ಸಾಧಾರಣ ಗುಳ್ಳವನ್ನು ಸಹ ಯೂಸ್ ಮಾಡ್ಕೊಳ್ಬಹುದು. ಟೊಮೆಟೊದ ಸಿಪ್ಪೆಯು ನೀಟಾಗಿ ಏಳ್ತಾ ಇದೆ ನೋಡಿ. ಬೆಳ್ಳುಳ್ಳಿಯ ಸಿಪ್ಪೆಗಳನ್ನು ತೆಗೆದುಕೊಳ್ಳುವ. ಯಾವತ್ತಾದರೂ ನೀವೇನಾದರೂ ಬ್ಯುಸಿ ಇದ್ದೀರಿ ಅಂತ ಹೇಳಿದರೆ ಇದನ್ನು ಮಾಡ್ಕೊಂಡು ಬಿಡಿ. ಅಥವಾ ಮಧ್ಯಾಹ್ನ ಎಲ್ಲಿಯಾದರೂ ಊಟಕ್ಕೆ ಹೋಗಿದರೆ ಈ ಥರ ಮಾಡ್ಕೊಳ್ಬಹುದು. ನೈಟಿಗೆ ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಜಜ್ಜಿಕೊಳ್ಳುವ. ಸಾಫ್ಟ್ ಆಗಿರೋದ್ರಿಂದ ನಾನಿಲ್ಲಿ ಸಣ್ಣಗಿರುವ ಒಂದು ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಅದನ್ನು ಜಜ್ಜಲಿಕ್ಕೆ ನೋಡಿ. ವಾವ್, ಕುಟ್ಟಿ ಮಾಡಿದ ಚಟ್ನಿ ಅಂತಲೂ ಕರಿಬೋದು ಇದನ್ನು. ಪಕ್ಕನೆ ಸಾಫ್ಟ್ ಆಗ್ತದೆ. ನಿಮ್ಮ ಹತ್ರ ದೊಡ್ಡ ಕುಟ್ಟುವಂತಹ ಒಂದು ಸಾಧನ ಇದ್ದರೆ ಅದರಲ್ಲಿ ರೆಡಿ ಮಾಡ್ಕೊಳ್ಳಿ. ಅದರ ನಂತರ ನಾನು ನೋಡಿ ಈ ಥರ ಆಗಿದೆ. ಅದಕ್ಕೆ ಬೆಳ್ಳುಳ್ಳಿ ಹಾಗೂ ಕಾಯಿ ಮೆಣಸನ್ನು ಹಾಕ್ಕೊಂಡೆ. ನಂತರ ಚೆನ್ನಾಗಿ ಕುಟ್ಟಿದ ನಂತರ ಕೇವಲ ಒಂದು 2 ನಿಮಿಷದಲ್ಲಿ ರೆಡಿ ಆಗ್ತದೆ ಸ್ನೇಹಿತರೆ. ಏನು ತಲೆ ಬಿಸಿ ಇಲ್ಲ. ವೆಯ್ಟ್ ಲಾಸ್ ಮಾಡ್ಕೊಳ್ಬಹುದು. ಇದನ್ನು ಆರಾಮ್ಸೆ ಮಾಡ್ಕೊಂಡು ತಿನ್ಬಹುದು. ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ನಂತರ ಆಲ್ರೆಡಿ ಈ ಗುಳ್ಳ ಹಾಗೂ ಟೊಮೆಟೊ ತುಂಬಾ ಸಾಫ್ಟ್ ಇರೋದ್ರಿಂದ ಅದನ್ನು ಡೈರೆಕ್ಟಾಗಿ ಕೈಯಲ್ಲೇ ಕಿವುಚ್ಕೊಳ್ತಾ ಇದ್ದೇನೆ ನೋಡಿ. ಎಸ್, ಹುಣಸೆ ಹುಳಿಯನ್ನು ಹಾಕ್ತಾ ಇಲ್ಲ, ಯಾಕಂದರೆ ಟೊಮೆಟೊವನ್ನು ಆ್ಯಡ್ ಮಾಡಿದ್ರಿಂದ ಹುಣಸೆ ಹುಳಿಯ ಅಗತ್ಯ ಇಲ್ಲ. ನಂತರ ಗುಳ್ಳವನ್ನು ನೀಟಾಗಿ ಕಿವುಚ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಳ್ಳುವ ಕೈ ಬೆರಳುಗಳ ಸಹಾಯದಿಂದನೇ. ಈಗಲೇ ಘಮ ಅಂತಿದೆ. ಯಾರೆಲ್ಲ ಊಟ ಮಾಡಲಿಕ್ಕೆ ಕೇಳೋದಿಲ್ಲ ಅಂದರೆ 1-2 ತುತ್ತು ಊಟ ಮಾಡುವವರು ಇಡೀ ಬಟ್ಲನ್ನೇ ಖಾಲಿ ಮಾಡ್ತಾರೆ. ಈ ಥರ ಒಂದು ಚಟ್ನಿ ಮಾಡಿಕೊಟ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮೇಲಿನಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಳ್ಬೇಕು. ರುಚಿಯಾದ ಘಮಘಮಿಸುವ ಗುಳ್ಳದ ಜಜ್ಜಿದ ಬಜ್ಜಿ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.